ಹೇಳ್ರಪ್ಪ. ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮೇಲಾಗಿ ನೀರಾವರಿ ಸಚಿವರು. ನಮ್ಮ ಭಾಗದ ನೀರಾವರಿ ಬಗ್ಗೆ ಅವ್ರ ಜೊತೆ ಮಾತಾಡಿದ್ರು. ಯಾಕೆಂದರೆ ಕೆ ಆರ್ ನಗರ್, ಕೆ ಆರ್ ಪೇಟ್ ಪಕ್ಕದಲ್ಲಿ ಇರುವಂಥದ್ದು. ಒಂದು ಮಂಡ್ಯ ಜಿಲ್ಲೆ, ಒಂದು ಮೈಸೂರು ಜಿಲ್ಲೆ. ನಮ್ಮ ಹಲವಾರು ಭಾಗಗಳು ಕೆ ಆರ್ ಪೇಟೆ ಇದರಿಂದನೇ ಬರಬೇಕು. ಹಾಗಾಗಿ ಅವ್ರು ನೋಡಿದ್ರು. ಸರ್, ಈಗ ಕಾಂಗ್ರೆಸ್ನಲ್ಲಿ ಸಿಎಂ ವಿಚಾರವಾಗಿ ಆ ಎರಡು ಬಣ್ಣದ ಮಧ್ಯೆ ತಿಕ್ಕಾಟ ನಡೀತಾ ಇದೆ. ಒಪ್ಪಂದ ಆಗಿದೆ, ಕೆಲವರು ಅಂತಾರೆ ಒಪ್ಪಂದ ಆಗಿಲ್ಲ, ಕೆಲವರು ಅಂತಾರೆ. ಸುಮ್ಮನೆ ಅನಾವಶ್ಯಕ. ಅದು ಎಂಥವ್ರು ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು. ನಾವು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನ ಕಾಂಗ್ರೆಸ್ ಪಾರ್ಟಿ ನೇಮ್ ಆ್ಯಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರೇನು ಕಾಂಗ್ರೆಸ್ ಕಟ್ಟಿದವರಲ್ವಲ್ಲ. ಹಾಗಾಗಿ ಅವ್ರಿಗೇನಾಗಬೇಕಂತ ಅವ್ರಿಗೆ ಮುಗೀತಲ್ಲ. ಹಾಗಾಗಿ ಅನಾವಶ್ಯಕ. ಯಾರಪ್ಪ ಇವ್ರನ್ನ ಕೇಳ್ತಾ ಇರೋರು? ಈ ಮಂತ್ರಿಗಳನ್ನ ಯಾರು ಕೇಳ್ತಾವ್ರು? 5 ವರ್ಷ 3 ವರ್ಷ ಯಾರು ಕೇಳ್ತಾವ್ರು? ಸುಮ್ಮನೆ ಇವರು 5 ವರ್ಷ ಅವರೇ ಇಲ್ಲ. ಸರ್, ನ್ಯೂ ಸೆನ್ಸ್, ಚೈಲ್ಡಿಶ್. ಥ್ಯಾಂಕ್ ಯು ಸರ್. ಹೌದ್ರಿ. ಅಲ್ಲದೆ ನೀವು ಈ ಶಿವಕುಮಾರ್ದು 136 ಜನ ಬರ್ಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವೇನ್ರಿ? ಅವ್ನ ಕಮಿಟ್ಮೆಂಟ್ ಇಲ್ವಾ? ಅವ್ರದ್ದು ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ? ಹಾಗಾಗಿ ಇಟ್ಸ್ ಅ ಫ್ಯಾಕ್ಟ್. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಹೌದ್ರಿ. ಅದು ಈಗಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂಥದ್ದು ಇವೆಲ್ಲನೂ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಸರ್, ಈಗ ಮೂಡಾದಿಂದ 300 ಕೋಟಿ ಆಸ್ತಿನ ಇಡಿ ಮುಟ್ಗೋಲ್ ಹಾಕೊಂಡಿದೆ ಅಂತೇಳಿ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರು. ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಇದೊಂದು ರಾಜಕೀಯ ಪ್ರೇರಿತ ಪ್ರೆಸ್ ನೋಟ್ ಅಂತ. ಹೌದೌದು. ಅವ್ರು ಸುಟ್ಟರೆ ಅವ್ರದನ್ನ ರಾಜಕೀಯ ಪ್ರೇರಿತ, ಅವ್ರಿಗೆ ಬೇಷ್ ಅಂತಾರೆ. ಎಸ್. ಒಬ್ಬ ಮುಖ್ಯಮಂತ್ರಿಗಳು ಇಷ್ಟು ಮರ್ಯಾದೆ ಕಳ್ಕೊಂಡು ಮೂಡ ಯಾರ್ದ್ರಿ ಇದು? ಇಡೀ ಮೈಸೂರು ನಗರದ ಬಡವರ ನಿವೇಶನ. ಒಬ್ಬ ಮನುಷ್ಯ ಏನು ಕೇಳ್ತಾನ್ರಿ? ಏನಪ್ಪ, ನಾನು ನೆಮ್ಮದಿಯಾಗಿ ಬದುಕೋದು ಸುಖ ಅಲ್ಲ, ನೆಮ್ಮದಿಯಾಗಿ ಬದುಕೋಕೆ ಒಂದು ಸೈಟ್ ಕೊಡಪ್ಪ, 20-30 ಕೊಡಪ್ಪ ಅಂದರೆ ಮನೆಯವರೇ ಬರ್ಕೋ, ಸ್ನೇಹಿತರೇ ಬರ್ಕೋ, MLAಗಳೇ ಬರ್ಕೋ, ಯಾರ್ಯಾರೋ ಬರ್ಕೋ. ಅದು ಏನೋ ಅಯ್ಯೋ. ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಬೀದಿಲಿ ಹೇಳ್ರಪ್ಪ. ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮೇಲಾಗಿ ನೀರಾವರಿ ಸಚಿವರು. ನಮ್ಮ ಭಾಗದ ನೀರಾವರಿ ಬಗ್ಗೆ ಅವ್ರ ಜೊತೆ ಮಾತಾಡಿದ್ರು. ಯಾಕೆಂದರೆ ಕೆ ಆರ್ ನಗರ್, ಕೆ ಆರ್ ಪೇಟ್ ಪಕ್ಕದಲ್ಲಿ ಇರುವಂಥದ್ದು. ಒಂದು ಮಂಡ್ಯ ಜಿಲ್ಲೆ, ಒಂದು ಮೈಸೂರು ಜಿಲ್ಲೆ. ನಮ್ಮ ಹಲವಾರು ಭಾಗಗಳು ಕೆ ಆರ್ ಪೇಟೆ ಇದರಿಂದನೇ ಬರಬೇಕು. ಹಾಗಾಗಿ ಅವ್ರು ನೋಡಿದ್ರು. ಸರ್, ಈಗ ಕಾಂಗ್ರೆಸ್ನಲ್ಲಿ ಸಿಎಂ ವಿಚಾರವಾಗಿ ಆ ಎರಡು ಬಣ್ಣದ ಮಧ್ಯೆ ತಿಕ್ಕಾಟ ನಡೀತಾ ಇದೆ. ಒಪ್ಪಂದ ಆಗಿದೆ, ಕೆಲವರು ಅಂತಾರೆ ಒಪ್ಪಂದ ಆಗಿಲ್ಲ, ಕೆಲವರು ಅಂತಾರೆ. ಸುಮ್ಮನೆ ಅನಾವಶ್ಯಕ. ಅದು ಎಂಥವ್ರು ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು. ನಾವು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನ ಕಾಂಗ್ರೆಸ್ ಪಾರ್ಟಿ ನೇಮ್ ಆ್ಯಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರೇನು ಕಾಂಗ್ರೆಸ್ ಕಟ್ಟಿದವರಲ್ವಲ್ಲ. ಹಾಗಾಗಿ ಅವ್ರಿಗೇನಾಗಬೇಕಂತ ಅವ್ರಿಗೆ ಮುಗೀತಲ್ಲ. ಹಾಗಾಗಿ ಅನಾವಶ್ಯಕ. ಯಾರಪ್ಪ ಇವ್ರನ್ನ ಕೇಳ್ತಾ ಇರೋರು? ಈ ಮಂತ್ರಿಗಳನ್ನ ಯಾರು ಕೇಳ್ತಾವ್ರು? 5 ವರ್ಷ 3 ವರ್ಷ ಯಾರು ಕೇಳ್ತಾವ್ರು? ಸುಮ್ಮನೆ ಇವರು 5 ವರ್ಷ ಅವರೇ ಇಲ್ಲ. ಸರ್, ನ್ಯೂ ಸೆನ್ಸ್, ಚೈಲ್ಡಿಶ್. ಥ್ಯಾಂಕ್ ಯು ಸರ್. ಹೌದ್ರಿ. ಅಲ್ಲದೆ ನೀವು ಈ ಶಿವಕುಮಾರ್ದು 136 ಜನ ಬರ್ಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವೇನ್ರಿ? ಅವ್ನ ಕಮಿಟ್ಮೆಂಟ್ ಇಲ್ವಾ? ಅವ್ರದ್ದು ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ? ಹಾಗಾಗಿ ಇಟ್ಸ್ ಅ ಫ್ಯಾಕ್ಟ್. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಹೌದ್ರಿ. ಅದು ಈಗಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂಥದ್ದು ಇವೆಲ್ಲನೂ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ.
ಸರ್, ಈಗ ಮೂಡಾದಿಂದ 300 ಕೋಟಿ ಆಸ್ತಿನ ಇಡಿ ಮುಟ್ಗೋಲ್ ಹಾಕೊಂಡಿದೆ ಅಂತೇಳಿ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರು. ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಇದೊಂದು ರಾಜಕೀಯ ಪ್ರೇರಿತ ಪ್ರೆಸ್ ನೋಟ್ ಅಂತ. ಹೌದೌದು, ಅವ್ರು ಸುಟ್ಟರೆ ಅವ್ರದನ್ನ ರಾಜಕೀಯ ಪ್ರೇರಿತ, ಅವ್ರಿಗೆ ಬೇಷ್ ಅಂತಾರೆ. ಎಸ್, ಒಬ್ಬ ಮುಖ್ಯಮಂತ್ರಿಗಳು ಇಷ್ಟು ಮರ್ಯಾದೆ ಕಳ್ಕೊಂಡು ಮೂಡ ಯಾರ್ದ್ರಿ ಇದು? ಇಡೀ ಮೈಸೂರು ನಗರದ ಬಡವರ ನಿವೇಶನ. ಒಬ್ಬ ಮನುಷ್ಯ ಏನು ಕೇಳ್ತಾನ್ರಿ? ಏನಪ್ಪ, ನಾನು ನೆಮ್ಮದಿಯಾಗಿ ಬದುಕೋದು ಸುಖ ಅಲ್ಲ, ನೆಮ್ಮದಿಯಾಗಿ ಬದುಕೋಕೆ ಒಂದು ಸೈಟ್ ಕೊಡಪ್ಪ, 20-30 ಕೊಡಪ್ಪ ಅಂದರೆ ಮನೆಯವರೇ ಬರ್ಕೋ, ಸ್ನೇಹಿತರೇ ಬರ್ಕೋ, MLAಗಳೇ ಬರ್ಕೋ, ಯಾರ್ಯಾರೋ ಬರ್ಕೋ, ಏನು ಅದು ಏನೋ? ಅಯ್ಯೋ, ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಬೀದಿಲಿ ಹೇಳ್ರಪ್ಪ. ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮೇಲಾಗಿ ನೀರಾವರಿ ಸಚಿವರು, ನಮ್ಮ ಭಾಗದ ನೀರಾವರಿ ಬಗ್ಗೆ ಅವ್ರ ಜೊತೆ ಮಾತಾಡಿದ್ರು. ಯಾಕೆಂದರೆ KR ನಗರ್, KR ಪೇಟ್ ಪಕ್ಕದಲ್ಲಿ ಇರುವಂಥದ್ದು. ಒಂದು ಮಂಡ್ಯ ಜಿಲ್ಲೆ, ಒಂದು ಮೈಸೂರು ಜಿಲ್ಲೆ. ನಮ್ಮ ಹಲವಾರು ಭಾಗಗಳು KR ಪೇಟೆ ಇದರಿಂದನೇ ಬರಬೇಕು. ಹಾಗಾಗಿ ಅವ್ರು ನೋಡಿದ್ರು. ಸರ್, ಈಗ ಕಾಂಗ್ರೆಸ್ನಲ್ಲಿ CM ವಿಚಾರವಾಗಿ ಆ ಎರಡು ಬಣ್ಣದ ಮಧ್ಯೆ ತಿಕ್ಕಾಟ ನಡೀತಾ ಇದೆ. ಒಪ್ಪಂದ ಆಗಿದೆ ಅಂತ ಕೆಲವರು ಅಂತಾರೆ, ಒಪ್ಪಂದ ಆಗಿಲ್ಲ ಅಂತ ಕೆಲವರು ಅಂತಾರೆ. ಸುಮ್ಮನೆ ಅನಾವಶ್ಯಕ. ಅದು ಎಂಥವ್ರು ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು. ನಾವು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನ ಕಾಂಗ್ರೆಸ್ ಪಾರ್ಟಿ ನೇಮ್ ಆ್ಯಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರೇನು ಕಾಂಗ್ರೆಸ್ ಕಟ್ಟಿದವರಲ್ವಲ್ಲ, ಹಾಗಾಗಿ ಅವ್ರಿಗೇನಾಗಬೇಕಂತ ಅವ್ರಿಗೆ ಮುಗೀತಲ್ಲ. ಹಾಗಾಗಿ ಅನಾವಶ್ಯಕ. ಯಾರಪ್ಪ ಇವ್ರನ್ನ ಕೇಳ್ತಾರೆ? ಇವರು ಈ ಮಂತ್ರಿಗಳನ್ನ ಯಾರು ಕೇಳ್ತಾವ್ರೆ? 5 ವರ್ಷ 3 ವರ್ಷ ಯಾರು ಕೇಳ್ತಾವ್ರೆ? ಸುಮ್ಮನೆ ಇವರು 5 ವರ್ಷ ಅವರೇ ಇಲ್ಲ. ಸರ್, ನ್ಯೂಸೆನ್ಸ್, ಚೈಲ್ಡಿಶ್. ಥ್ಯಾಂಕ್ ಯು ಸರ್. ಅದರದೊಂದು ಇದಾಗಿದೆ ಅಂತ ಸರ್, ನಿಮಗೆ ಮಾಹಿತಿ ಅಧಿಕಾರ ಬಿಟ್ಕೊಡ್ಬೇಕು ಅಂತ. ಹೌದ್ರಿ. ಅಲ್ಲದೆ ನೀವು ಈ ಶಿವಕುಮಾರ್ದು 136 ಜನ ಬರ್ಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವೇನ್ರಿ? ಅವ್ನ ಕಮಿಟ್ಮೆಂಟ್ ಇಲ್ವ? ಅವ್ರದ್ದು ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ? ಹಾಗಾಗಿ ಇಟ್ಸ್ ಅ ಫ್ಯಾಕ್ಟ್. ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅಂತೀರಿ ಸರ್? ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು. ಹೌದ್ರಿ. ಅದು ಈಗೆಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂಥದ್ದು ಇವೆಲ್ಲನೂ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಸರ್, ಈಗ ಮೂಡಾದಿಂದ 300 ಕೋಟಿ ಆಸ್ತಿನ ಇಡಿ ಮುಟ್ಗೋಲ್ ಹಾಕೊಂಡಿದೆ ಅಂತೇಳಿ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರು. ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಇದೊಂದು ರಾಜಕೀಯ ಪ್ರೇರಿತ ಪ್ರೆಸ್ ನೋಟ್ ಅಂತ. ಹೌದೌದು, ಅವ್ರು ಸುಟ್ಟರೆ ಅವ್ರದನ್ನ ರಾಜಕೀಯ ಪ್ರೇರಿತ, ಅವ್ರಿಗೆ ಬೇಷ್ ಅಂತಾರೆ. ಎಸ್, ಒಬ್ಬ ಮುಖ್ಯಮಂತ್ರಿಗಳು ಇಷ್ಟು ಮರ್ಯಾದೆ ಕಳ್ಕೊಂಡು ಮೂಡ ಯಾರ್ದ್ರಿ ಇದು? ಇಡೀ ಮೈಸೂರು ನಗರದ ಬಡವರ ನಿವೇಶನ. ಒಬ್ಬ ಮನುಷ್ಯ ಏನು ಕೇಳ್ತಾನ್ರಿ? ಏನಪ್ಪ, ನಾನು ನೆಮ್ಮದಿಯಾಗಿ ಬದುಕೋದು ಸುಖ ಅಲ್ಲ, ನೆಮ್ಮದಿಯಾಗಿ ಬದುಕೋಕೆ ಒಂದು ಸೈಟ್ ಕೊಡಪ್ಪ, 20-30 ಕೊಡಪ್ಪ ಅಂದರೆ ಮನೆಯವರೇ ಬರ್ಕೋ, ಸ್ನೇಹಿತರೇ ಬರ್ಕೋ, MLAಗಳೇ ಬರ್ಕೋ, ಯಾರ್ಯಾರೋ ಬರ್ಕೋ, ಏನು ಅದು ಏನೋ? ಅಯ್ಯೋ, ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಬೀದಿಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.